ಹಲೋ ಎವ್ರಿವನ್. ಇವತ್ತಿನ ಮಾರ್ಕೆಟ್ನ ಮೂಮೆಂಟ್ ಏನಿದೆ ಅಥವಾ ಇವತ್ತು ಹೇಗೆಲ್ಲ ಪ್ರೋಗ್ರೆಸ್ ಇತ್ತು ಅನ್ನೋದನ್ನ ಡೀಟೇಲ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ನಮ್ಮ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ಗೆ ಹೇಗೆ ಸಪೋರ್ಟಿವ್ ಆಗಿ ಅಥವಾ ಹೇಗೆ ಡಿಪೆಂಡ್ ಆಗಿದೆ ಅನ್ನೋದು ಡೀಟೇಲ್ಸ್ಗಳನ್ನ ಇವತ್ತು ನೋಡ್ತಾ ಹೋಗೋಣ. ಓಕೆ, ಸೊ ನಾಳೆ ಏನಾಗ್ಬೋದು ಮಾರ್ಕೆಟ್ ಅನ್ನೋದು ಕೂಡ ಒಂದು ಇನ್ಫಾರ್ಮೇಶನ್ಸ್ಗಳನ್ನು ನಾವು ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವತ್ತು ನೀವು ನೋಡೋದಾದ್ರೆ ನಿಫ್ಟಿ ಮೂಮೆಂಟ್ಗಳನ್ನು ಕೊಟ್ಟಿರುವಂಥದ್ದಾಗ್ಬೋದು. ಸೊ ಡೇ ಕ್ಯಾಂಡಲ್ನಲ್ಲಿ ನೀವು ಚೆಕ್ ಮಾಡೋದಾದ್ರೆ ಸೊ ಪ್ರೀವಿಯಸ್ ಲೋ ಏನಿದೆ, ಓಕೆ, ಸೊ ಈ ಲೋನಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಆಗಿ ಮೂಮೆಂಟ್ ಅನ್ನ ತಗೊಂಡಿದೆ. ಸೊ ಲೆಟ್ ಸಿ ಇದು ಹೇಗೆ ಮೂವ್ ಆಗ್ಬೋದು ಅನ್ನೋದು. ಸೊ ಪ್ರೀವಿಯಸ್ ಲಾಂಗ್ ಸಪೋರ್ಟ್ನ ನೀವು ನೋಡೋದಾದ್ರೆ ಸೊ ಮಾರ್ಕೆಟ್ ಬಂದು 24,500 ಲೆವೆಲ್ನಲ್ಲಿ ನೆಕ್ಸ್ಟ್ ನಿಮಗೆ ಡೌನ್ ಸೈಡ್ ಸಪೋರ್ಟ್ ಇರುವಂಥದ್ದು. ಬಟ್ ಫಾರ್ ಗಾಡ್ ಗ್ರೇಸ್ ಅರೌಂಡ್ 24,900ನಲ್ಲಿ ನಿಮಗೆ ವಾಪಸ್ ಮಾರ್ಕೆಟ್ ಮೂವ್ ಕೊಟ್ಟಿದೆ. ಸೊ ಎಲ್ಲಿವರೆಗೆ ಇದು ಮೂಮೆಂಟ್ ಆಗ್ಬೋದು ಅನ್ನೋದು ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿ ನಿಮಗೆ ಯಾವುದೇ ರೀತಿ ಟ್ರೇಡ್ ಸೈನ್ಗಳನ್ನು ಕೊಟ್ಟಿಲ್ಲ. ಬಿಕಾಸ್ ಈ ಪ್ರೀವಿಯಸ್ ಲೋ ಏನಿದೆ, ಸೊ ಈ ಲೆವೆಲ್ನಲ್ಲಿ ನಿಮಗೆ ಏನು ಪುಲ್ ಬ್ಯಾಕ್ ಅನ್ನ ತಗೊಂಡಿತ್ತು ಅದನ್ನ ಬ್ರೇಕ್ ಮಾಡಿ ಇಲ್ಲಿ ನಿಮಗೆ ಕನ್ಸಾಲ್ಟೇಷನ್ ಆಗ್ತಾ ಇರೋಂಥದ್ದು. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ನಿಮಗೆ ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಅಪ್ಸೈಡ್ ಮೂವ್ ಆಯಿತು ಅಂದರೆ ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದು ನಿಮಗೆ 25,713 ಲೆವೆಲ್ಗೆ ನಿಮಗೆ ಬರುವಂಥ ಸಾಧ್ಯತೆಗಳು ಕಾಣ್ತಿದೆ. ಸೊ ನೆಕ್ಸ್ಟ್ ಇನ್ನು ಅಪ್ಕಮಿಂಗ್ ಈ ವೀಕ್ನಲ್ಲಿ ಇರುವಂಥ 2 ಟ್ರೇಡ್ಸ್ನಲ್ಲಿ ಏನಾಗಬಹುದು ಅನ್ನೋದಕ್ಕೆ ಒಂದು ಜಸ್ಟ್ ನಿಮಗೆ ಅಸ್ಯೂಮ್ ಮಾಡೋದಾದ್ರೆ ಈ ರೀತಿ ಮೂಮೆಂಟ್ ಅನ್ನ ಕೊಡೋ ಚಾನ್ಸಸ್ಸು ಇರುತ್ತೆ. ಅಥವಾ ಮಾರ್ಕೆಟ್ ಏನಾದರೂ ನಿಮಗೆ ರಿವರ್ಸ್ ಆದರೆ ಸೊ ಈ ಪಾಯಿಂಟ್ನಲ್ಲಿ ನಿಮಗೆ ರಿವರ್ಸ್ ಆಗಿ ಏನಾದರೂ ಪ್ರೀವಿಯಸ್ ಲೋನ ಬ್ರೇಕ್ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ಮಾರ್ಕೆಟ್ ವಿಲ್ ಮೂವ್ ಅರೌಂಡ್ ನೆಕ್ಸ್ಟ್ 1,000 ಅಥವಾ 1,500 ಪಾಯಿಂಟ್ಸ್ ಅಷ್ಟು ನಿಮಗೆ ಮಾರ್ಕೆಟ್ ಡೌನ್ ಸೈಡ್ ಹೋಗುವಂಥ ಸಾಧ್ಯತೆ ಇದೆ. ಓಕೆ, ಸೊ ಬಾಟಮ್ ಲೈನ್ ನಿಮಗೆ 23,000 24,000 ರೇಂಜ್ ಏನಿದೆ, ಸೊ ಇದನ್ನ ಕೂಡ ಬ್ರೇಕ್ ಮಾಡಿ ನಿಮಗೆ 24,300 ಲೆವೆಲ್ಗೆ ಬರೋ ಚಾನ್ಸಸ್ಸು ಕೂಡ ಇದೆ. ಓಕೆ, ಸೊ ಇಲ್ಲಿ ಬಂದು ನಿಮಗೆ ತುಂಬಾನೇ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಅರೌಂಡ್ 1.5 ಇಯರ್ ಮುಂಚೆ ನಿಮಗೆ ಏನು ಮೂಮೆಂಟ್ಗಳನ್ನು ಕಂಡಿತ್ತು, ಓಕೆ, ಸೊ ಅರೌಂಡ್ 17th ಜೂನ್ ಟೈಮಿಂದ ನೀವು ನೋಡೋದಾದ್ರೆ ಸೊ ಈ ಪೋರ್ಷನ್ ಅಲ್ಲಿ ಏನಿದೆ ತುಂಬಾನೇ ನಿಮಗೆ ಕನ್ಸಾಲ್ಟೇಷನ್ ಆಗಿರುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಸೊ ಅರೌಂಡ್ ನಿಮಗೆ 25,600 ಮತ್ತು 24,300 ರೇಂಜಲ್ಲಿ ಮಾರ್ಕೆಟ್ ತುಂಬಾನೇ ಮೂಮೆಂಟ್ ಅನ್ನ ನಿಮಗೆ ನೋಡಿದೆ. ಸೊ ಆಲ್ಮೋಸ್ಟ್ ಏಪ್ರಿಲಿಂದ ನಿಮಗೆ ಅಕ್ಟೋಬರ್ ತನಕ ಅಂದರೆ 4 to 5 months ಮೇಲೆ ನಿಮಗೆ ಒಂದೇ ಲೆವೆಲ್ನಲ್ಲಿ ಕನ್ಸಾಲ್ಟೇಷನ್ ಆಗಿ ನಿಮಗೆ ಬ್ರೇಕ್ ಆಗಿದ್ದಂಥದ್ದು ಅಗೇನ್ ಅದೇ ರೇಂಜಲ್ಲಿ ಬಂದು ನಿಂತಿದೆ. ಸೊ ಲಾಂಗ್ ಟರ್ಮಲ್ಲಿ ನೋಡೋದಾದ್ರೆ ನಿಮಗೆ ಮಾರ್ಕೆಟ್ ಈ ರೇಂಜನ್ನು ಬ್ರೇಕ್ ಮಾಡೋದಕ್ಕೆ ಬಹಳ ಟೈಮ್ ತಗೋಬಹುದು ಅಂತ ಕಾಣಿಸ್ತಾ ಇದೆ. ಸೊ ಲೆಟ್ ಸಿ ಏನಾಗುತ್ತೆ ಅಂತ ಯಾರು ಕೂಡ ಗೆಸ್ ಮಾಡೋದಕ್ಕಾಗೋದಿಲ್ಲ. ವಿ ಕ್ಯಾನ್ ಜಸ್ಟ್ ಪ್ರಿಡಿಕ್ಟ್ ವಾಟ್ ಹ್ಯಾಪನ್ಸ್, ಅಥವಾ ನಾವು ಈ ರೀತಿ ಹೋದಾಗ ಏನು ಮಾಡಬೇಕು ಅನ್ನೋದನ್ನ ಮಾತ್ರ ನಾವು ನೋಡ್ಬೋದು ಅಷ್ಟೇ. ಓಕೆ, ಸೊ ಈ ಲೆವೆಲ್ನಲ್ಲಿ ಸಪೋಸ್ ನಿಮಗೆ ಮಾರ್ಕೆಟ್ ಏನಾದರೂ ಅಪ್ಕಮಿಂಗ್ ಸೆಷನಲ್ಲಿ 24,890 ಅಥವಾ ಒಂದು 900 ರೇಂಜ್ನ ಬ್ರೇಕ್ ಮಾಡ್ತು ಅಂದರೆ ಸೊ ಸಮ್ ಅಗೈನ್ ಒಂದು 700 ಅಥವಾ 600 ಪಾಯಿಂಟ್ಸ್ನ ಡೌನ್ ಫಾಲ್ ಅನ್ನು ನೋಡುವಂಥ ಚಾನ್ಸಸ್ ಇದೆ. ಓಕೆ, ಸೊ ಡೌನ್ ಹೋದ್ರೂ ಕೂಡ ಯಾರು ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಈ ರೇಂಜ್ನಲ್ಲಿ ನಿಮಗೆ ಸ್ಟಾಕ್ಸ್ಗಳನ್ನೆಲ್ಲ ಆವ್ರೇಜ್ ಮಾಡೋದಕ್ಕೆ ಒಂದು ಮತ್ತೆ ಒಳ್ಳೆ ಆಪರ್ಚುನಿಟಿ ಸಿಕ್ತಾಗೆ ಆಗುತ್ತೆ. ಓಕೆ, ಸೊ ಈಗ ಇರುವಂಥ ಪ್ರೆಸೆಂಟ್ ಸಿಚುಯೇಷನ್ ಒಂದು ವೀಕ್ನ ಮೂಮೆಂಟ್ ಅನ್ನು ನೋಡೋದಾದ್ರೆ ನಿಫ್ಟಿ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ ಅನ್ನ ತಗೊಂಡಿದೆ. ಓಕೆ, ಸೊ ಅದು ಎಲ್ಲಿವರೆಗೆ ಹೋಗ್ಬೋದು ಅನ್ನೋದು ನಿಮಗೆ ಯಾವುದೇ ರೀತಿ ಇನ್ನೂ ಕೂಡ ಕನ್ಫರ್ಮೇಷನ್ ಆಗಿಲ್ಲ. ಓಕೆ, ಸೊ ಈ ಲೆವೆಲ್ಗೆ ನಿಮಗೆ ಬರೋ ತನಕ ಈ ಒಂದು 24,900 ಇಂದ 25,600 ಅರೌಂಡ್ ಒಂದು 800 ಪಾಯಿಂಟ್ಸ್ ಅಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಯಾವುದೇ ಮೂಮೆಂಟ್ಸ್ಗಳು ಕಾಣ್ತಿಲ್ಲ. ಓಕೆ, ಸೊ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಏನಿದೆ ಇದು ಕಂಟಿನ್ಯೂ ಆಗ್ಬೋದು ಅನ್ನೋ ರೀತಿ ಇಲ್ಲಿ ಮೂಮೆಂಟ್ ಇರೋ ಪ್ರಕಾರ ಕಾಣ್ತಾ ಇದೆ. ಓಕೆ, ಸೊ 2 days ಇಂದ ನೀವು ನೋಡೋದಾದ್ರೆ ಒಂದು ಬಿಗ್ ವಾಲ್ಯೂಮ್ ಅನ್ನಿ ಕೊಟ್ಟಿದೆ. ಓಕೆ, ಇಟ್ಸ್ ಅ ಗುಡ್ ಸೈನ್. ಲೆಟ್ ಸಿ ವಾಟ್ ಹ್ಯಾಪನ್ಸ್. ಓಕೆ, ಸೊ ಯಾರು ಕೂಡ ನಿಮಗೆ ಮಾರ್ಕೆಟ್ ಇದೇ ರೀತಿ ಆಗುತ್ತೆ ಅಂತ ಕನ್ಫರ್ಮೇಷನ್ ಕೊಡೋದಕ್ಕಾಗೋದಿಲ್ಲ. ವಿ ಕ್ಯಾನ್ ಜಸ್ಟ್ ಪ್ರಿಡಿಕ್ಟ್ ಅಥವಾ ವಿ ಕ್ಯಾನ್ ಜಸ್ಟ್ ಸಿ ಮಾರ್ಕೆಟ್ನ ಪ್ರೆಸೆಂಟ್ ನ್ಯೂಸ್ ಪ್ರಕಾರ ಹೇಗಿರ್ಬೋದು ಅಂತ. ಸೊ ನೀವು ಈಗೆಲ್ಲ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಿಮಗೆ ಬರ್ತಾ ಇರುವಂಥ ಟ್ರಂಪ್ ಏನು ನಿಮಗೆ ಇನ್ಫಾರ್ಮೇಷನ್ಸ್ಗಳಾಗಲಿ ಅಥವಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅದ್ರ ಪ್ರಕಾರ
ಅಪ್ಸ್ ಆ್ಯಂಡ್ ಡೌನ್ಸ್ಗಳು ತುಂಬಾ ವೇರಿಯೇಷನ್ಸ್ಗಳು ಆಗ್ತಾನೆ ಇದೆ. ಯುರೋಪ್ ಜೊತೆಗೆ ನಮ್ಮ ಒಂದು ಒಪ್ಪಂದಗಳಾಗ್ತಾ ಇರುವಂಥದ್ದಾಗ್ಬೋದು. ಸೊ ಇದೆಲ್ಲ ಎಲ್ಲಿವರೆಗೆ ಸಕ್ಸಸ್ ಆಗುತ್ತೆ. ಸೊ ಈ ಮೂಮೆಂಟ್ಸ್ಗಳೆಲ್ಲ ಇರುವಾಗ ನಿಮಗೆ ಪ್ರತಿ ಒಂದು ಇನ್ಫಾರ್ಮೇಷನ್ಸ್ಗಳು ಕೂಡ ನಾವು ತಗೋತಾ ಇರಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ಯುರೋಪ್ ಮಾರ್ಕೆಟ್ಸ್ಗಳಾಗಲಿ, ಗ್ಲೋಬಲ್ ಮಾರ್ಕೆಟ್ಸ್ ಯಾವ್ಯಾವ್ದಿದೆ, ಏಷ್ಯನ್ ಮಾರ್ಕೆಟ್, ಯು ಎಸ್ ಮಾರ್ಕೆಟ್ ಆಗ್ಬೋದು, ಪ್ರತಿಯೊಂದನ್ನು ಒಂದು ಸಲ ಗಮನ ಮಾಡುವಂಥದ್ದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇವತ್ತಿನ ಮೂಮೆಂಟ್ ಪ್ರಕಾರ ನೀವು ನೋಡೋದಾದ್ರೆ ಅಪ್ಸೈಡ್ ಹೋಗಿದೆ. ಸೊ ನಾವು ಇವಾಗ FII ಮತ್ತು DII ಡೇಟಾಸ್ಗಳನ್ನು ನೋಡೋಣ. ಓಕೆ, ಸೊ ಫಾರಿನ್ ಇನ್ವೆಸ್ಟರ್ಸ್ ಇವತ್ತು ನಿಮಗೆ ಮಾಡಿರುವಂಥದ್ದು ಕ್ಯಾಶ್ ಮಾರ್ಕೆಟ್ನಲ್ಲಿ 3000 ಅಷ್ಟು ನಿಮಗೆ 3000 crores ಅಷ್ಟು ಸೆಲ್ ಆಗಿದೆ. ಬಟ್ ದ ಗುಡ್ ಥಿಂಗ್ ಈಸ್ DII ಏನು ಮಾಡ್ತಾ ಇದೆ, ಫ್ರಮ್ ಪಾಸ್ಟ್ 2-3 ಸೆಷನ್ಸಿಂದ ನಿಮಗೆ ಬೈಯಿಂಗ್ ಹೆಚ್ಚು ಮಾಡ್ತಾ ಇದೆ. ಓಕೆ, ಸೊ ಇಂಡೆಕ್ಸಸ್ನಲ್ಲಿ ನಿಮಗೆ ಏನೇ ಸೆಲ್ಲಿಂಗ್ ಮಾಡ್ತಿರ್ಬೋದು FIIs, ಬಟ್ ಕ್ಯಾಶ್ ಮಾರ್ಕೆಟ್ಸ್ನಲ್ಲಿ ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ಗಳೇನಿದ್ದಾರೆ ಇನ್ಸ್ಟಿಟ್ಯೂಟ್ಸು, ಅವ್ರುಗಳು ತುಂಬ ಬೈಯಿಂಗ್ ಮಾಡ್ತಿದ್ದಾರೆ. ಅಗ್ರೆಸಿವ್ ಬೈಯಿಂಗ್ ಆಗ್ತಾ ಇರೋದ್ರಿಂದ ಒಂದು ಪುಲ್ ಬ್ಯಾಕನ್ನು ತೊಗೊಂಡಿದೆ. ಬಟ್ ಎಷ್ಟು ಟೈಮ್ ತನಕ ನಿಮಗೆ ಈ ಬೈಯಿಂಗ್ ಕಂಟಿನ್ಯೂ ಆಗುತ್ತೆ ನಮ್ಮ DIIಸಿಂದ ಅಥವಾ FIIನಿಂದ ಎಷ್ಟು ಸೆಲ್ಲಿಂಗ್ ಆಗ್ತಾ ಇದೆ ಅನ್ನೋದು ಇನ್ನೂ ಕೂಡ ನಮಗೆ ಇನ್ಫಾರ್ಮೇಷನ್ಸ್ ಇಲ್ಲದೆ ಇರೋದ್ರಿಂದ ಲೆಟ್ ಸಿ. ಬಟ್ ಪಾಸ್ಟ್ 6-7 ಸೆಷನ್ನಿಂದ ನೀವು ನೋಡೋದಾದರೆ ಈ FII ಕ್ಯಾಶ್ ಮಾರ್ಕೆಟ್ನ ಒಂದು ಸೆಲ್ಲಿಂಗ್ ಏನಿದೆ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಓಕೆ, ಸೊ ನಮ್ಮ ಮಾರ್ಕೆಟ್ ಏನಕ್ಕೆ ನಿಮಗೆ ಇಷ್ಟೊಂದು ಡೌನ್ ಬರ್ತಾ ಇದೆ, ಯಾವ ಕಾರಣದಿಂದ ಅಂದರೆ FII ಸೆಲ್ಲಿಂಗ್, ಸ್ಟ್ರಾಂಗ್ ಸೆಲ್ಲಿಂಗ್ ಇರೋದ್ರಿಂದ ಫಾರಿನ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟರ್ಸ್ಗಳೇನಿದ್ದಾರೆ ಕಂಟಿನ್ಯೂಸ್ ಆಗಿ ನಿಮಗೆ ಡೌನ್ ಸೈಡ್ಗೆ ಮಾರ್ಕೆಟ್ನ ತಗೊಂಡು ಹೋಗ್ತಾ ಇದ್ದಾರೆ. ಓಕೆ, ಸೊ ಇದನ್ನು ತಡೆಯೋದಕ್ಕೆ DIIಸಿಂದ ಕೆಪಾಸಿಟಿ ಇದೆಯಾ ಇಲ್ವೋ ಅನ್ನೋದು ಮುಂದಿನ ಸೆಷನ್ಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಎವ್ರಿ ಡೇ ನಿಮಗೆ ಈ ರಿಪೋರ್ಟನ್ನು ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಫ್ಟರ್ ಮಾರ್ಕೆಟ್ ಮುಗಿದ ಮೇಲೆ 1 or 2 ಅವರ್ಸಲ್ಲಿ ನಿಮ್ಗೆ ಇದು ಅಪ್ಡೇಟ್ಸ್ ಆಗ್ತವೆ. ಓಕೆ, ಸೊ ಡೈಲಿ ಇನ್ಫಾರ್ಮೇಷನ್ಸ್ಗಳನ್ನು ತಗೊಳ್ಳಿ. ಓಕೆ, ಸೊ ಇವತ್ತು ನಿಮಗೆ ಸ್ಟಾಕ್ಸ್ಗಳನ್ನು ನೋಡೋದಾದರೆ ಆಲ್ಮೋಸ್ಟ್ ನಿಫ್ಟಿಯಲ್ಲಿರುವಂಥ ಎಲ್ಲ ಇಂಡೆಕ್ಸ್ ಸ್ಟಾಕ್ಸ್ಗಳು ನಿಮಗೆ ಪ್ಲಸ್ಸಲ್ಲೇ ಇದ್ದಾವೆ. ಓಕೆ, ಸೊ ಮೋರ್ ದೆನ್ ನಿಮಗೆ 32 ಸ್ಟಾಕ್ಸ್ಗಳೇನಿದೆ ಅಪ್ಸೈಡ್ ಮೂವನ್ನು ಕೊಟ್ಟಿದೆ. ಇನ್ನು ಉಳಿದಿರುವಂಥ 17 ಸ್ಟಾಕ್ಸ್ ಏನಿದೆ ಅದು ಡೌನ್ ಸೈಡ್ಗೆ ಮೂಮೆಂಟನ್ನು ಕೊಟ್ಟಿದೆ. 2 ಸ್ಟಾಕ್ ಅನ್ಚೇಂಜ್ ಆಗಿ ಉಳಿದಿದೆ, ಅದೇ ರೀತಿ ಏನು ಪ್ರೈಸಲ್ಲಿ ಇತ್ತು ಅದೇ ಪ್ರೈಸಲ್ಲಿ. ಓಕೆ, ಜಿಯೋ ಫಿನಾನ್ಸ್ ಇವತ್ತು ಯಾವುದೇ ರೀತಿ ಮೂಮೆಂಟನ್ನು ಕೊಟ್ಟಿಲ್ಲ. ಓಕೆ, ಸೊ ಮಿಕ್ಕಿರೋ ಸ್ಟಾಕ್ಸ್ಗಳೆಲ್ಲ ನಿಮಗೆ ಇವತ್ತು ತುಂಬಾ ಮೂಮೆಂಟ್ ಕೊಟ್ಟಿರುವಂಥ ಸೆಕ್ಟಾರ್ ಯಾವುದು ಅಂತ ನೋಡೋದಾದರೆ, ಓಕೆ, ಸೆಕ್ಟಾರ್ ವೈಸ್ ನಾವು ಚೆಕ್ ಮಾಡೋಣ. ಓಕೆ, ಇಂಡೆಕ್ಸಲ್ಲಿ ನೀವು ನೋಡೋದಾದರೆ ಇವತ್ತಿನ ಸೆಕ್ಟಾರ್ ಮೂಮೆಂಟಲ್ಲಿ ನಿಮಗೆ FMCG ಒಂದು ಬಂದು ಮೈನಸ್ಗೆ ಹೋಗಿದೆ. ಸೊ ಮಾರ್ಕೆಟ್ ಪಾಸಿಟಿವ್ಗೆ ಮೂಮೆಂಟ್ ಆಗಿದ್ರು ಕೂಡ ಸೆಕ್ಟಾರ್ ವೈಸ್ FMCG ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ಗಳೇನಿದೆ ಮೈನಸ್ಗೆ ಹೋಗ್ತಾ ಇದೆ. ಫಾರ್ಮಾಸ್ಯೂಟಿಕಲ್ ಕೂಡ ನಿಮಗೆ ಮೈನಸ್ಗೆ ಹೋಗಿದೆ ಇವತ್ತು. ಓಕೆ, ಸೊ ಈಗ ಇರುವಂಥ ಸಿಚುಯೇಷನ್ನಲ್ಲಿ ಫಾರ್ಮಾ ಮತ್ತು FMCGಗಳು ತುಂಬ ಡೌನ್ ಮೂಮೆಂಟ್ ಕಾಣ್ತಾ ಇದೆ. ನೀವು ನೋಡ್ಬೋದು ITC ಆಗ್ಬೋದು, ನೆಸ್ಲೆ ಆಗ್ಬೋದು, ಇದೆಲ್ಲ ಯಾವುದೇ ರೀತಿ ಸ್ಟಾಕ್ಸ್ಗಳು ತುಂಬ ಹೈ ಹೋಗ್ತಾ ಇಲ್ಲ. ಈವನ್ ಫಾರ್ಮಾ ಕಂಪನೀಸ್ಗಳು ನೀವು ನೋಡೋದಾದರೆ ಯಾವುದು ಕೂಡ ಗುಡ್ ಪರ್ಫಾರ್ಮೆನ್ಸ್ ಅಂತ ಯಾವುದೇ ರೀತಿ ಕೊಟ್ಟಿಲ್ಲ. ಹೈಯರ್ ಹೈನ ರೀಚ್ ಮಾಡಿರುವಂಥ ಸ್ಟಾಕ್ಸ್ಗಳು ಭಾಳಷ್ಟು ಕಮ್ಮಿ ಇದೆ. ಓಕೆನಾ, ಸೊ IT ಕಂಪನೀಸ್ ಆಗ್ಬೋದು, ಇವತ್ತು ಮೆಟಲ್ ಸ್ಟಾಕ್ಸ್ಗಳೇನಿದೆ, ಸೊ ಎನರ್ಜಿ ಸ್ಟಾಕ್ಸ್ ಆಗ್ಬೋದು, ಮೆಟಲ್ ಸ್ಟಾಕ್ಸ್ ಆಗ್ಬೋದು, ಇವತ್ತು ತುಂಬಾ ಹೈ ಮೂಮೆಂಟನ್ನು ಕೊಟ್ಟಿದೆ. ಈಗಿರುವಂಥ ಇನ್ಫಾರ್ಮೇಷನ್ಸ್ ಪ್ರಕಾರ ಆಗಲಿ ಅಥವಾ ಗ್ಲೋಬಲಿ ನಿಮಗೆ ಟ್ರೇಡ್ಸ್ಗಳಾಗ್ತಾ ಇರುವಂಥ ಪ್ರಕಾರ ಆಗ್ಬೋದು, ಮೆಟಲ್ಸ್ಗಳಾಗ್ಬೋದು, ಎನರ್ಜಿ ಸೆಕ್ಟರಲ್ಲಿರುವಂಥದ್ದು ಗೋಲ್ಡ್ ಆಗ್ಬೋದು, ಸಿಲ್ವರ್ ಆಗ್ಬೋದು, ಪ್ರತಿಯೊಂದು ಬ್ರಾನ್ಸ್ ಆಗ್ಬೋದು, ಕಾಪರ್ ಆಗ್ಬೋದು, ಕಮಾಡಿಟೀಸಲ್ಲಿ ನಿಮಗೆ ಪ್ರತಿಯೊಂದು ಕೂಡ ತುಂಬ ಬೂಸ್ಟ್ ಆಗಿ ಅಪ್ಸೈಡ್ ಮೂಮೆಂಟ್ ಆಗ್ತಾನೇ ಇದೆ. ಸೊ ನನ್ನ ಕೇಳೋದಾದರೆ ಈ ಎನರ್ಜಿ ಸೆಕ್ಟಾರ್ಸ್ಗಳಲ್ಲಿ ನೀವು ಸ್ಟಾಕ್ಸ್ಗಳನ್ನು ಅಬ್ಸರ್ವ್ ಮಾಡಿ ಹಾಕೋದ್ರಿಂದ ಒಂದಷ್ಟು ಟೈಮ್ ತನಕ ನಿಮಗೆ ಬೆನಿಫಿಟ್ಸ್ಗಳನ್ನು ಕೊಡುವಂಥ ಸಾಧ್ಯತೆಗಳು ಮುಂದಿನ ಸೆಷನ್ಸ್ಗಳಲ್ಲಿ ಖಂಡಿತವಾಗ್ಲೂ ಕಾಣ್ಬೋದು. ಓಕೆ, ಸೊ ಆಯಿಲ್ ಆ್ಯಂಡ್ ಗ್ಯಾಸ್ ನೋಡಿ, ಇಲ್ಲಿ ನೋಡೋ ಹಾಗೆ ಎನರ್ಜಿ ಸೆಕ್ಟಾರ್ಗೆ ಸಂಬಂಧಪಟ್ಟಿರುವಂಥದ್ದು ಇದು ಕೂಡ. ಸೊ ಇದು ಕೂಡ ನಿಮಗೆ ಹೈ ಮೂಮೆಂಟ್ಸನ್ನು ಕೊಡ್ತಾ ಇದೆ. ಓಕೆ, ಸೊ ಸ್ಟಾಕ್ಸ್ಗಳಲ್ಲಿ ನೋಡೋದಾದರೆ ನಿಮಗೆ ತುಂಬಾ ಮೂಮೆಂಟ್ ಕೊಟ್ಟಿರುವಂಥದ್ದು BEL. ಓಕೆ, ಸೊ ಭಾರತ್ ಎಲೆಕ್ಟ್ರಾನಿಕ್ಸ್ ಆಗ್ಬೋದು, ONGC ಆಗ್ಬೋದು. ನಾನು ಆಲ್ರೆಡಿ ಹೇಳ್ದಾಗೆ ನಿಮಗೆ ಪ್ರತಿಯೊಂದು ಎನರ್ಜಿ ಸೆಕ್ಟರ್ನಲ್ಲಿ ಬರುವಂಥದ್ದು ಆಗಲಿ ಅಥವಾ ಮೆಟಲ್ ಸೆಕ್ಟರ್ನಲ್ಲಿ ಬರುವಂಥದ್ದಾಗ್ಬೋದು, ONGC, ಕೋಲ್ ಇಂಡಿಯಾ, ಹಿಂಡಾಲ್ಕೋ, ಇದೆಲ್ಲ ಕೂಡ ನಿಮಗೆ ಪವರ್ ಗ್ರಿಡ್ ಆಗ್ಬೋದು, ಇದೆಲ್ಲ ಕೂಡ ನಿಮಗೆ ಹೈ ಮೂಮೆಂಟ್ಸ್ಗಳನ್ನೇ ಕೊಡ್ತಾ ಇದೆ. ಸೊ ಆದಷ್ಟು ಸ್ವಲ್ಪ ಸಮಯ ತನಕ ಈ ಎನರ್ಜಿ ಸೆಕ್ಟರ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡ್ತಾ ಇರಿ. ಸೊ ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ, ನಿಮ್ಗೊಂದು ಒಳ್ಳೆ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡ್ಬೋದು. ಓಕೆ, ಸೊ ಇವತ್ತು ಗೋಲ್ಡ್ ಮತ್ತು ಸಿಲ್ವರನ್ನು ನೀವು ನೋಡೋದಾದರೆ ಅದು ಕೂಡ ತುಂಬಾ ಒಳ್ಳೆ ಮೂಮೆಂಟನ್ನೇ ಕೊಟ್ಟಿದೆ. ಓಕೆ, ಸೊ ಸಿಲ್ವರನ್ನು ಚೆಕ್ ಮಾಡೋಣ.
ಸೊ ಸಿಲ್ವರ್ ಬೀಸ್ ಏನಿದೆ, ಸೊ ನಿಪಾನ್ ಇಂಡಿಯಾ ಸಿಲ್ವರ್ ETF ಏನಿದೆ ನೀವು ನೋಡ್ಬೋದು, ಹೈಯರ್ ಐನ ಅಗ್ರೆಸಿವ್ ಆಗಿ ಮೀಟ್ ಮಾಡ್ತಾ ಇದೆ. ಸೊ ಲಾಸ್ಟ್ ಅಕ್ಟೋಬರ್ ಅಥವಾ ನವೆಂಬರ್ ಟೈಮಲ್ಲಿ ಯಾರೆಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ನಿಮಗೆ ಮಾಡಿದ್ದೀರಾ ಆಲ್ರೆಡಿ ಇನ್ ಸಿಲ್ವರ್ ಅಥವಾ ಗೋಲ್ಡಲ್ಲಿ, ಸೊ ನೀವು ನೋಡ್ಬೋದು ಅಪ್ ಟು ನಿಮಗೆ ಕೊಟ್ಟಿರುವಂಥದ್ದು 87% ರಿಟರ್ನ್ಸ್ ಇನ್ 3 to 4 months. ಸೊ ವಿಚ್ ಈಸ್ ನಿಮಗೆ ಸ್ಟಾಕ್ಸಲ್ಲೂ ಕೂಡ ಈ ಥರ ಸಿಗೋ ಚಾನ್ಸಸ್ಸೇ ಇಲ್ಲ. ಓಕೆ, ಸೊ ಹೇಳೋಕ್ಕಾಗೋದಿಲ್ಲ ಇಷ್ಟು ಸಿಲ್ವರ್ ಆಗಲಿ ಅಥವಾ ಗೋಲ್ಡ್ ಆಗಲಿ ಎಲ್ಲಿ ಹೋಗಿ ನಿಲ್ಬೋದು ಅನ್ನೋದು ಯಾರಿಗೂ ಕೂಡ ನಿಮಗೆ ಹೇಳುವಂಥ ಸಾಧ್ಯತೆಯೇ ಕಾಣ್ತಿಲ್ಲ. ಓಕೆ, ಸೊ ಬಿಕಾಸ್ ಅನ್ಲಿಮಿಟೆಡ್ ಮೂಮೆಂಟ್ಸ್ ಅಂತಾರಲ್ಲ, ಆ ರೀತಿ ಆಗೋಗಿದೆ ಇದು. ಓಕೆ, ಸೊ ಐದರ್ ನಿಮಗೆ 400 ತನಕನೂ ಹೋಗ್ಬೋದು ಅಥವಾ ಇಲ್ಲಿಂದನೇ ರಿವರ್ಸ್ ಆಗ್ಬೋದು, ಗೊತ್ತಿಲ್ಲ. ಇದಕ್ಕೆ ಯಾಕೆಂದರೆ ಸ್ಟ್ರಾಂಗ್ ನಿಮಗೆ ಸಪೋರ್ಟ್ ಆಗಲಿ ರೆಸಿಸ್ಟೆನ್ಸ್ ಆಗಲಿ ಕಾಣ್ತಿಲ್ಲ. ಸೊ ಪ್ರೀವಿಯಸ್ ಸಪೋರ್ಟ್ ಅಂತ ತಗೊಳ್ಳೋದಾದರೆ ಪಾಸ್ಟ್ 3-4 ಸೆಷನ್ನಲ್ಲಿ ನಿಮಗೆ ಒಂದು 250 ರೇಂಜ್ಗೆ ಬಂದು ಮತ್ತೆ ರಿವರ್ಸ್ ಆಗಿದೆ. ಓಕೆ, ಸೊ ಯಾರಾದರೂ ಈಗ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡೋದಾದರೂ ಕೂಡ ಆವ್ರೇಜ್ ಮಾಡಲಿಕ್ಕೆ ಒಂದು ಪಾಯಿಂಟ್ ಇದೆ. ಸೊ ಬೈ ಮಾಡ್ಬೋದು ಈಗಲೂ ಕೂಡ. ಓಕೆ, ಇಟ್ಸ್ ಅಪ್ ಟು ಯುವರ್ ರಿಸ್ಕ್ ಆ್ಯಂಡ್ ಅಪ್ ಟು ಯುವರ್ ಚಾಯ್ಸು. ವಿಚೆವರ್ ನೀವು ಚಾಯ್ಸ್ಗಳನ್ನು ಮಾಡ್ತಿರೋದು ನಿಮಗೆ ಸ್ಟೇಬಲ್ ಆಗಿ ಒಂದು ರಿಟರ್ನ್ಸ್ ಕೊಡುವಂಥದ್ದನ್ನು ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಇನ್ವೆಸ್ಟ್ ಮಾಡೋದಾದರೂ ಕೂಡ ಸ್ಟ್ರಾಂಗ್ ಸಪೋರ್ಟ್ ಇರುವಂಥ ಒಂದು ಸ್ಟಾಕ್ಸ್ಗಳನ್ನೇ ಸೆಲೆಕ್ಟ್ ಮಾಡೋದಕ್ಕೆ ಆದಷ್ಟು ನೀವು ಟ್ರೈ ಮಾಡಿ. ಓಕೆ, ಸೊ ಗೋಲ್ಡಲ್ಲಿ ನೋಡೋದಾದರೆ ಪ್ರೀವಿಯಸ್ ನಿಮಗೆ ಮೂಮೆಂಟ್ ಕೊಟ್ಟಿರೋ ಪ್ರಕಾರ ಯಾವುದೇ ರೀತಿ ನಿಮಗೆ ಸಪೋರ್ಟೇ ಕಾಣ್ತಿಲ್ಲ. ಓಕೆ, ಸೊ ಇಲ್ಲಿ ಒಂದು ರೀಟೆಸ್ಟ್ ಆಗಿ ಒಳ್ಳೆ ಎಂಟ್ರಿಯನ್ನು ಕೊಟ್ಟು ಹೋಗಿರುವಂಥದ್ದು. ಸೊ ಅರೌಂಡ್ 15 to 16% ನಿಮಗೆ ರಿಟರ್ನ್ಸನ್ನು ಪಾಸ್ಟ್ ಫ್ಯೂ ಸೆಷನ್ಸಲ್ಲಿ 20 ಜಾನಿಂದ ನಿಮಗೆ ಅರೌಂಡ್ 8 ಡೇಸಲ್ಲಿ ಕೊಟ್ಟಿರುವಂಥದ್ದು. ಓಕೆ, 15% ಇನ್ 8 ಡೇಸ್ ಅಂದರೆ ವಿಚ್ ಈಸ್ ವೆರಿ ಗುಡ್ ಇನ್ವೆಸ್ಟ್ಮೆಂಟ್. ಓಕೆ, ಯಾರೆಲ್ಲ ಮಾಡಿದ್ದೀರಾ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ನ ಒಂದು ಏನು ಇನ್ವೆಸ್ಟ್ ಮಾಡಿರ್ತೀರ ಅದರ ಒಂದು 40%ನ್ನು ಬುಕ್ ಮಾಡಿಕೊಂಡು ಮಿಕ್ಕಿದನ್ನು ಹೋಲ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಓಕೆ, ಇಟ್ಸ್ ನಾಟ್ ಜಸ್ಟ್ ಇನ್ಫಾರ್ಮಿಂಗ್ ಯು ಲೈಕ್ ಎನಿ ಸಜೆಷನ್ಸ್, ಜಸ್ಟ್ ನಾನು ಇನ್ಫಾರ್ಮ್ ಮಾಡ್ತಾ ಇರೋದು. ಓಕೆ, ನೀವು ಟ್ರೇಡ್ ಇದೇ ರೀತಿ ಮಾಡಿ ಅಂತಲ್ಲ, ಒಂದು ರಿಸ್ಕ್ನ ಬೇರ್ ಮಾಡುವಂಥ ಒಂದು ಸ್ಟ್ರಾಟಜಿ ಇದು ಅಷ್ಟೇ. ಓಕೆನಾ, ಸೊ ಇದಿಷ್ಟು ಇವತ್ತು ಟ್ರೇಡ್ ಆಗಿರುವಂಥ ಇನ್ಫಾರ್ಮೇಷನ್ಸ್ಗಳು. ಸೊ ನಾಳೆ ನಿಫ್ಟಿ ಏನಾಗ್ಬೋದು ಅಂತ ಚೆಕ್ ಮಾಡೋದಾದರೆ, ಈಗ ಇರುವ ಇನ್ಫಾರ್ಮೇಷನ್ಸ್ ಪ್ರಕಾರ ಡೇ ಕ್ಯಾಂಡಲ್ನ ನೀವು ನೋಡೋದಾದರೆ ಪ್ರೀವಿಯಸ್ ಏನು ಹೈ ಇತ್ತು ಅದನ್ನು ನಿಮಗೆ ಓಪನ್ ಏನಾಗಿತ್ತು ಮಾರ್ಕೆಟ್ ಕ್ಲೋಸ್ ಆಗಿರುವಂಥ ಪೋರ್ಷನ್ ಏನಿದೆ ಅಲ್ಲಿಗೆ ಬಂದು ರಿವರ್ಸ್ ಆಗಿದೆ. ಓಕೆ, ಸೊ ಯಾವುದೇ ರೀತಿ ಅಲ್ಲಿಂದ ಡೌನ್ ಹೋಗೋದಕ್ಕೆ ನಿಮಗೆ ಮೂಮೆಂಟನ್ನು ಕೊಟ್ಟಿಲ್ಲ. ಓಕೆ, ಪ್ರೀವಿಯಸ್ ಲೋ ಏನಿದೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಹೈ ಹೋಯಿತು, ಅಗೇನ್ ಡೌನ್ ಬಂದು ಈ ಪ್ರೀವಿಯಸ್ ಡೇ ಲೋ ಏನಿದೆ ಅಲ್ಲಿಂದ ನಿಮಗೆ ಪುಲ್ ಬ್ಯಾಕ್ ತಗೊಂಡು ಮತ್ತೆ ಇವತ್ತಿನ ಓಪನ್ ಆದ ಕ್ಯಾಂಡಲ್ ಏನಿದೆ ಫಸ್ಟ್ 2 ಕ್ಯಾಂಡಲ್ ಆ ರೇಂಜ್ ಒಳಗಡೆನೇ ನಿಂತಿದೆ ಮಾರ್ಕೆಟ್. ಓಕೆ, ಸೊ ಈ ರೇಂಜಲ್ಲೇ ನಿಮಗೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುವಂಥದ್ದು. ಸೊ ಲೆಟ್ಸ್ ಸಿ, ನಾಳೆ ಏನಾದರೂ ಮಾರ್ಕೆಟ್ ನಿಮಗೆ ತುಂಬ ಮೂಮೆಂಟ್ಗಳನ್ನು ಕೊಡಬೇಕು ಅಂದರೆ ಈ ಪ್ರೀವಿಯಸ್ ಇವತ್ತಿನ ಮಾರ್ಕೆಟ್ ಏನಿದೆ, ಓಕೆ, ಇದು ಓಪನ್ ಆಗಿರೋದಕ್ಕಿಂತ ಅಪ್ಸೈಡ್ ಓಪನ್ ಆದರೂ ಕೂಡ ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಓಕೆ, ಸೊ ಇಟ್ಸ್ ಅರೌಂಡ್ 25,443. ಓಕೆ, ಸೊ ಇವತ್ತಿನ ಪಾಯಿಂಟ್ ಏನಿದೆ ಅಲ್ಲಿಂದ ಒಂದು 100 ಪಾಯಿಂಟ್ ಅಷ್ಟು ಮೇಲ್ಗಡೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಓಕೆ, ಇಲ್ಲಿಂದ ನಿಮಗೆ ರಿವರ್ಸ್ ಆಗುವಂಥ ಚಾನ್ಸಸ್ಸು ಕೂಡ ಇದೆ. ಅಥವಾ ಇದನ್ನು ಬ್ರೇಕ್ ಏನಾದರೂ ಮಾಡ್ತು ಅಂದರೆ ಒಂದು ಸ್ಮಾಲ್ ಸಪೋರ್ಟ್ನ ಪ್ರಕಾರ ಈ ರೀತಿ ಮೂಮೆಂಟ್ ಏನಾದರೂ ಓಪನ್ ಆಗಿ ಅಪ್ಸೈಡ್ ಮೂವ್ ಆಗಿ ಓಪನ್ ಆಗಿ ಒಂದು ಇಲ್ಲಿ ರೀಟೆಸ್ಟ್ ಆದರೆ ಪ್ರೀವಿಯಸ್ ಹೈ ಏನಿದೆ ಅಲ್ಲಿ ಒಂದು ರೀಟೆಸ್ಟ್ ಆಗಿ ವಾಪಸ್ ಹೋದರೆ ಈ ಪೋರ್ಷನಲ್ಲಿ ಒಂದು ಎಂಟ್ರಿ ತಗೊಳ್ಳುವಂಥ ಯೋಚನೆಯನ್ನು ಮಾಡ್ಬೋದು. ಓಕೆ, ಸೊ ಆಪ್ಷನ್ಸಲ್ಲಿ ಯಾವ್ದು ತಗೋತೀರಾ ಅಥವಾ ಫ್ಯೂಚರ್ ಯಾವ್ದು ತಗೋತೀರಾ ಅದು ಯಾವುದು ಕೂಡ ನಾನು ಸಜೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಪಾಯಿಂಟ್ ವಿಚ್ ಮೇ ಬಿ ಹ್ಯಾಪನ್ ಇನ್ ಅ ನೆಕ್ಸ್ಟ್ ಸೆಷನ್. ಓಕೆ, ಸೊ ಅಕಸ್ಮಾತಾಗಿ ಏನಾದರೂ ಡೌನ್ ಬಂದರೂ ಕೂಡ ಮಾರ್ಕೆಟ್ ಏನಾದರೂ ನಿಮಗೆ ಪ್ರೀವಿಯಸ್ ಡೇ ಲೋನ ಬ್ರೇಕ್ ಮಾಡಿ ಹೋಯಿತು ಅಂದರೆ ಓಕೆ, ಸೊ ಒಂದು ರೀಟೆಸ್ಟ್ ಆದಮೇಲೆ ನೀವು ಎಂಟ್ರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಈ ರೀಟೆಸ್ಟ್ ಆಗುವಂಥ ಪಾಯಿಂಟ್ ದಾಟಿದ ಮೇಲೆ ಟಾರ್ಗೆಟ್ಸು ಕೂಡ ನಿಮಗೆ ಒಂದು ಹ್ಯೂಜ್ ಟಾರ್ಗೆಟ್ ಇದೆ. ಓಕೆ, ಮೇ ಬಿ ಚಾನ್ಸಸ್ ಇಲ್ಲಿವರೆಗೆ ಬರುವಂಥ ಚಾನ್ಸಸ್ ಇರುತ್ತದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಯನ್ನು ನೋಡ್ತೀರಾ, ಅದು ಕೂಡ ನಿಮಗೆ ಇವತ್ತು ಒಂದು ಒಳ್ಳೆ ಮೂಮೆಂಟ್ನಲ್ಲೇ ಇದೆ. ಸೊ ಇದು ಅಷ್ಟೇ ಪ್ರೀವಿಯಸ್ ಡೇ ಹೈ ಏನಿದೆ, ಸೊ ಇವತ್ತಿನ ಹೈ ಏನಿರುತ್ತೆ ಇದನ್ನು ಬ್ರೇಕ್ ಮಾಡಿ ಓಪನ್ ಆದರೆ ನಿಮಗೆ ಒಂದು ಸ್ಟ್ರಾಂಗ್ ಮೂಮೆಂಟ್ ಕೊಡುವಂಥ ಚಾನ್ಸಸ್ ಇದೆ. ಅರೌಂಡ್ 60,000 ತನಕನೂ ರೀಚ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಅರೌಂಡ್ 600 ಪಾಯಿಂಟ್ಸ್ ಅಂದರೆ ನಿಮಗೆ 1% ಅಷ್ಟು ಮೂವ್ಮೆಂಟ್ ಆಗುವಷ್ಟು ಚಾನ್ಸಸ್ ಇದೆ. ಸೊ ಲೆಟ್ಸ್ ಸಿ ಏನಾಗ್ಬೋದು ಅಂತ ಇನ್ನೂ ಕೂಡ ನಾಳೆ ಸೆಷನಲ್ಲಿ ನಾವು ನೋಡೋಣ. ಓಕೆ, ಆದಷ್ಟು
ಎನರ್ಜಿ ಸೆಕ್ಟರ್ಸ್ಗಳ ಸ್ಟಾಕ್ಗಳನ್ನಾಗ್ಬೋದು ಯಾವುದು ಮೂವ್ ಆಗ್ತಿದೆ ಈಗಿನ ಸಿಚುಯೇಷನ್ ಪ್ರಕಾರ ಅಬ್ಸರ್ವ್ ಮಾಡ್ತಾ ಇರಿ. ವಾರ್ ಅಂತ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳಿದೆ. ಸೊ ಏನೇನೋ ಇನ್ಫಾರ್ಮೇಷನ್ಸ್ಗಳು ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಮಾರ್ಕೆಟಲ್ಲಿ ಕಾಣುವಂಥ ಇನ್ಫಾರ್ಮೇಷನ್ಸ್ ಡೈಲಿ ಬರ್ತಾ ಇದೆ. ಸೊ ಬಿ ಕೇರ್ಫುಲ್ ಬಿಫೋರ್ ಇನ್ವೆಸ್ಟಿಂಗ್ ಫಾರ್ ಲಾಂಗ್ ಟರ್ಮ್. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಯಾರೆಲ್ಲ ಮಾಡ್ತೀರಾ ನಿಮ್ಮ ಹಾಫ್ ಕ್ಯಾಪಿಟಲನ್ನು ಮಾತ್ರ ಮಾಡಿ, ರಿಮೈನಿಂಗ್ ಹಾಫ್ನ ಬ್ಯಾಕಪ್ ಆಗಿ ಇಟ್ಕೊಳ್ಳಿ. ಓಕೆ, ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಫ್ಯೂಚರ್ ಇಫ್ ಮಾರ್ಕೆಟ್ ಗೋಸ್ ಡೌನ್. ಓಕೆ, ಸೊ ಎಲ್ಲರಿಗೂ ಕೂಡ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಡೈಲಿ ನಾನು ಇನ್ಫಾರ್ಮೇಷನ್ಸ್ನ ಇನ್ನು ಮುಂದೆ ಕೊಡ್ತಾ ಇದ್ದೀನಿ. ಇವತ್ತಿಂದ ನಿಮಗೆ ಮಾರ್ಕೆಟ್ಸ್ಗಳು ಹೇಗೆ ಮೂವ್ಮೆಂಟ್ ಆಗುತ್ತೆ ಅಥವಾ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳು ಏನಿದೆ ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಆಗುವಂಥದ್ದಾಗಲಿ ಇನ್ನು ಇನ್ ಡೀಟೇಲ್ ಆಗಿ ನಾನು ನಿಮಗೆ ಕೊಡೋದಕ್ಕೆ ಇನ್ಫಾರ್ಮೇಷನ್ಸ್ನ ಇಷ್ಟಪಡ್ತೀನಿ. ಸೊ ಈ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಸೊ ಯಾರಿಗೆಲ್ಲ ಮುಂದಿನ ಸೆಷನ್ಸ್ಗಳಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದೆ, ಡೆಫಿನೆಟ್ಲಿ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ಗಳು ಈ ಚಾನಲ್ನಲ್ಲಿ ಸಿಗುತ್ತೆ. ಓಕೆ, ಸೊ ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.